ಬೆಂಗಳೂರಿನ ಕುಂದಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಸ್ಫೋಟ ಪ್ರಕರಣ ಗಾಯಾಳುಗಳಿರುವ ಬ್ರೂಕ್ ಫೀಲ್ಡ್ ಆಸ್ಪತ್ರೆ ಹಾಗೂ ವೈದ್ಯಕೀಯ ಆಸ್ಪತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ಗಾಯಾಳುಗಳ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದ ಸಿಎಂ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ದಾರೆ. ಇದೇ ವೇಳೆ ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಇನ್ನು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯ ರವಿಬಾಬು ರಿಪೋರ್ಟ್ ಕೈಲಿಡಿದು ಸಿಎಂಗೆ ಮಾಹಿತಿ ನೀಡಿದರು. ಇದೇ ವೇಳೆ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಿಎಂ ಬ್ರೂಕ್ ಫೀಲ್ಡ್ ಆಸ್ಪತ್ರೆ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಇನ್ನು 2 ದಿನಗಳಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವುದಾಗಿ ತಿಳಿಸಿದರು. ಇದಲ್ಲದೆ ಆರೋಪಿ ಬಂಧನಕ್ಕೆ ವಿಶೇಷ ಪೊಲೀಸ್ ತಂಡ ರಚಿಸಲಾಗಿದೆ. ತನಿಖೆಯಲ್ಲಿ ಏಕೆ ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಇದಲ್ಲದೆ ಆಸ್ಪತ್ರೆ ಎಲ್ಲಾ ಖರ್ಚು ವೆಚ್ಚವನ್ನ ಸರ್ಕಾರ ನೋಡಿಕೊಳ್ಳುತ್ತದೆ. ಗಾಯಾಳುಗಳ ಆಸ್ಪತ್ರೆ ವೆಚ್ಚ ಸರ್ಕಾರ ಭರಿಸಲು ನಿರ್ಧಾರ ಮಾಡಿದೆ. ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೇಳಿದ್ದೀನಿ. ಗಾಯಾಳುಗಳಿಗೆ ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಗಾಯಾಳುಗಳ ಆರೋಗ್ಯದ ಬಗ್ಗೆ ವೈದ್ಯರು ಮಾಹಿತಿ ನೀಡಿದ್ದಾರೆ ಅಂತ ಸಿಎಂ ತಿಳಿಸಿದರು. ಇವರು ಕಣ್ಣು ಗುಡ್ಡೆ ಜಾಸ್ತಿಯಿಂದ ಕಣ್ಣು ಸೇರಿಕೊಂಡ್ಬಿಟ್ಟು ಫಾರ್ಮಲ್ಲಿ ಕ್ಲಿಯರ್ ಆಗಿಬಿಟ್ಟು ಒಳಗೆ ನಮಗೆಲ್ಲ ಆಚೆ ಬಂದಿದೆ. ಸೊ ಪ್ರೈಮರಿ ರಿಪೇರ್ ಅಂತ ಹೊಲಿಗೆ ಹಾಕಿದ್ದೀವಿ. ದೃಷ್ಟಿ ವೀರಿಯಸ್ ಇಂಜುರಿ ಕಣ್ಣಿನ ಅಂಶ ಎಲ್ಲ ಹಾಕಿದ್ರು. ಅದಕ್ಕೆ ನಾವೀಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಿದ್ದೀವಿ. ಮುಂದಕ್ಕೆ ನೋಡಬೇಕು ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ. ಬಟ್ ವೀರಿಯಸ್ ಇಂಜುರಿ ನಾವು ಶಿ ಈಸ್ ಇಂಪ್ರೂವಿಂಗ್ ಲಿಟಲ್ ಬಿಟ್ ಸರ್. ಬಟ್ ವಿಷನ್ ಅಂತೂ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ. ಮುಂದಕ್ಕೆ ನೋಡಬೇಕು. ನಾವು ಎಷ್ಟಾಗದು ಆಂಟಿಬಯೋಟಿಕ್ಸ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದೀವಿ. ನಮ್ಮ ಅಣ್ಣ, ನನ್ನ ಹಸ್ಬೆಂಡು, ನಮ್ಮ ಅಮ್ಮ ಎರಡು ವರ್ಷ ನಾನು ಒಬ್ಳೆ. ನನಗೆ 2 ವರ್ಷ. ಜೀವಕ್ಕೆ ಏನಾಗಿಲ್ಲ ಅದೊಂದು ಖುಷಿ ಇದೆ. ಜೀವಕ್ಕೆ ಏನಾಗಿಲ್ಲ ಅದೊಂದು ಖುಷಿ ಇದೆ. ಅದೇ ಜೀವಕ್ಕೆ ಏನಾಗಿಲ್ಲ, ಅದೇ ಕಣ್ಣೊಂದು ಸ್ವಲ್ಪ ಟ್ರೈ ಮಾಡ್ತಾರೆ ಸರ್. ಇನ್ ಕೇಸ್ ಇಲ್ಲ ಆಗಿಲ್ಲ ಅಂದ್ರೆ ಅದು ಕಣ್ಣು ನೋಡಿ ಎಲ್ಲ ವ್ಯವಸ್ಥೆ ಇದೆ ಸರ್. ಇಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ. ಡೋಂಟ್ ವರಿ, ಗವರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಎಲ್ಲ ಯಾವುದೇ ಬೆಸ್ಟ್ ಟ್ರೀಟ್ಮೆಂಟ್ ಏನಿದೆ, ಬೆಸ್ಟ್ ಅವೈಲಬಲ್ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಎಲ್ಲ ವ್ಯವಸ್ಥೆ ಇದೆ ವೈದ್ಯಕೀಯ ಆಸ್ಪತ್ರೆಯಲ್ಲಿ, ಎಲ್ಲಾನು ಕೊಡ್ತಿದ್ದೀವಿ. Immediately we have taken for surgery, sir. ಇದಾಗಿ ಒಂದು 2 hours ತಗೊಂಡು ಎಲ್ಲ ಹಾಕಿ ಅದೇ ಸರ್, ನಾವು ಇಲ್ಲಿ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಅನ್ಕೊಂತಾ ಇದೀವಿ. ಸೊ ಇಲ್ಲಿ ಏನ್ ಟ್ರೀಟ್ಮೆಂಟ್ ಇದೆಯೋ ಅದನ್ನ ತಗೊಂಡ್ಬಿಟ್ಟು ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದು. ಎಲ್ಲಿ ಅಟ್ಲೀಸ್ಟ್ ಎಲ್ಲಿ ಸರಿ ಹೋದ್ರೆ ಅಲ್ಲಿ ನಮ್ಗೆ ಅನುಕೂಲ. ಸೆಕೆಂಡ್ ಒಪಿನಿಯನ್ ಓಕೆ ಯುವರ್ ಅಟ್ ಲಿಬರ್ಟಿ. ಸರಿ, ಓಕೆ, ಗವರ್ಮೆಂಟ್ ವಿಲ್ ಬೇರ್. ಥ್ಯಾಂಕ್ ಯು ಸರ್. ಏನಾಗಲ್ಲ, ರಿಕವರ್ ಆಗ್ತೀಯಾ? ಮೋಹನ್ ಲಾಸ್ಟ್ ಆದಾಗ ಏನೋ ಹೊಡ್ಕೊಂಡು ಹೋಗ್ಬೋದು, ಹೊರಗಡೆ ಕುತ್ಕೊಂಡು ಹೋಗ್ಬೋದು ಮಾಡಿ ಸ್ಟಿಚ್ ಆಗಿ
ಮೈಸೂರಲ್ಲಿ ನನ್ನ ಮನೆ ಹತ್ರನೇ ಇಲ್ಲಿ ಶಾರದಾ ದೇವಿ ಓ ಅಲ್ಲಿರೋದ ಮೈಸೂರಿನವರ ಆಚೆನೆ ಹೋಗಿದ್ದೀನಿ ಆಚೆನೆ ಸರ್ಕಲಿಂದ 1 ಕಿಲೋಮೀಟರ್ ಮುಂದೆ ಅಬ್ದುಲ್ ಸರ್ಕಲ್ ಚರ್ಚ್ ಕಡೆ ಚರ್ಚ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕೆಳಗಡೆ ಲಾಸ್ಟ್ ಬಸ್ ಸ್ಟಾಪ್ ಬರ್ತಾರೆ ಜೀವಿರ ಚೆನ್ನಾಗಿ ನೋಡ್ತೀವಿ ಎಷ್ಟು ಟ್ರೀಟ್ಮೆಂಟ್ ಕೊಡಿ ಯಾವುದೇ ಒಂದು ಕೊರತೆ ಇಟ್ಟಿಲ್ಲ ಸೊ ಎರಡೂ ರಿಪೇರ್ ಆಗಿದೆ ದವಡೆಯಲ್ಲಿ 2-3 ಗ್ಲಾಸ್ ಪೀಸಸ್ ಒಳಗಿತ್ತು ಅದು ತೆಗೆಸಿದ್ವಿ ಫ್ಲ್ಯಾಪ್ ಸರ್ಜರಿ ಚೆಸ್ಟಲ್ಲಿ ಸ್ಕಿನ್ ಲಾಸ್ ಆಗಿತ್ತು ಅದನ್ನು ಕ್ಯೂರ್ ಮಾಡಿದ್ವಿ ಕೈ ಕಾಲು ಎರಡರಲ್ಲೂ ಚರ್ಮಕ್ಕೆ ಫಂಗಸ್ ಅದರದ್ದು ಕೊಲಾಜಿನ್ ಡ್ರೆಸ್ಸಿಂಗ್ ಮಾಡಿ ಸೊ should be clear package. So that is also really very she is working. Yes, yes. ಏನು ಫಸ್ಟ್ ಇದೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಡಬೇಕು Yes. ವಾಪಸ್ ಒಳಗೆ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಗುತ್ತೆ कैसे हुआ आपको कैसा लगा वहाँ क्या हुआ अभी कैसा है लॉस माय कॉन्शियसनेस अच्छा आप खाना खा के निकल रहा था ಇಲ್ಲ ಊಟ ಮಾಡಿ ಹೊರಟೋಗಿದ್ದ ಇವೊಂದು ಲ್ಯಾಪ್ಟಾಪ್ ಬಿಟ್ಟೋಗಿದ್ದಂತೆ ಲ್ಯಾಪ್ಟಾಪ್ ಚೋಟಿ ಇದೆ. ಎತ್ಕೊಳಕ್ ಹೋಗಿದ್ದಾನೆ ವಾಪಸ್ नाम क्या है दीपांशु ದೀಪಾಂಶು ದೀಪಾಂಶು नहीं होगा आपको ಇರೋಗಿದೆ ನೋಡ್ಕೊತಾರೆ ಡಾಕ್ಟ್ರು ಸರ್ ನನ್ನ ಮಗ ಏನಪ್ಪ ವಯಸ್ಸು ನಿಂತು ಹೆಸರು ಋತುಕ್ಷಿಮಾ ಏನು ಓದ್ತಾ ಇದ್ದೀವಿ ಫಸ್ಟ್ ಇಲ್ಲಿ that's more of a self-serving kind of restoration. ಕೂತ್ಕೊಂಡು ಡೈನಿಂಗ್ ಅಲ್ಲ ಸೆಲ್ಫ್ ಸರ್ವಿಸ್ ಲಕ್ಷಾಂತರ ಜನ ಮಾರ್ನಿಂಗ್ 7 o'clock शुरू आते हैं ऑलमोस्ट अप टू 1-2 o'clock सीएम साहब आए हैं आपको मिलने के लिए मुख्यमंत्री साहब है, कर्नाटक कर्नाटक आप कहाँ का रहने वाला असम का यहाँ कितने साल से 1 साल She is an employee working in one of the private companies here. Her native is Mysore. She's got a kid who's almost 2 grades first grade. ಯಾರನ್ನ CM ಸಾಹೇಬ್ರು. ಹೆಂಗಿದಿರತ್ತೆ ಹೇಗಿದ್ದೀರಿ ಜಾಸ್ತಿ ಇಂಜರಿ ಆಗಿದೆಯಾ ಹೌದು ಸರ್ ಎಷ್ಟು ಇಂಜರಿ ಇದೆ ಸೊ ಎರಡ್ಲು ರಿಪೇರ್ ಆಗಿದೆ ದವಡೆಯಲ್ಲಿ 2-3 ಗ್ಲಾಸ್ ಪೀಸಸ್ ಒಳಗೋಗಿತ್ತು ಅದ್ರದ್ದು ತೆಗೆಸಿದ್ವಿ ಫ್ಲ್ಯಾಪ್ ಸರ್ಜರಿ ಅನ್ನೋದನ್ನು ಮಾಡಿದ್ದೀವಿ ಚೆಸ್ಟಲ್ಲಿ ಸ್ಕಿನ್ ಲಾಸ್ ಆಗಿತ್ತು